ಚೆನ್ನಾಗಿರ್ಬೇಕು. ನನ್ನ ಆಸೆ ಇಷ್ಟೇ, ಅವರು ನಮ್ಮ ನಂಬಿಕೆಗೆ ಕೊಳ್ಳಿ ಇಟ್ರು, ಮೋಸ ಮಾಡಿದ್ರು. ಲೈಫನ್ನು ಯಾರಲ್ಲಿ ನಂಬೋದು ನಾನು? ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ನೀವೆಲ್ಲರೂ ಕೂಡ ಚೆನ್ನಾಗಿರಬೇಕು. ಅದೇನೋ ಗೊತ್ತಿಲ್ಲರಿ, ಸೊ ನಿಮ್ಗಳ ಜೊತೆ ಮಾತಾಡುವಾಗ, ನಿಮ್ಮೆಲ್ಲರ ಜೊತೆ ಮಾತಾಡುವಾಗ ಮನಸ್ಸಿಗೆ ಏನೋ ಒಂದು ರೀತಿ ಆನಂದ. ಸೊ ನನ್ನ ಮಾತುಗಳಿಂದ ಒಂದಷ್ಟು ಹೃದಯಗಳಿಗೆ ಒಂದು ತೃಪ್ತಿ ಸಿಗ್ತಿದೆಯಲ್ಲ, ನನ್ನ ಮಾತುಗಳಿಂದ ಒಂದಷ್ಟು ಹೃದಯಗಳಿಗೆ ನೆಮ್ಮದಿ ಸಿಗ್ತಿದೆಯಲ್ಲ, ನನಗಷ್ಟೇ ಸಾಕು ಅನ್ನೋದು. ಬಹುಶಃ ಜೀವನದಲ್ಲಿ ನನ್ನ ಆಸೆ ಇಷ್ಟೇ, ನನ್ನ ಮಾತುಗಳಿಂದ ಒಂದಷ್ಟು ಹೃದಯಗಳಿಗೆ ಖುಷಿ ಸಿಕ್ಕರೆ ಅಷ್ಟೇ ಸಾಕು ನನಗೆ. ಇನ್ನೇನು ಬೇಕು ಹೇಳಿ? ಎಷ್ಟೋ ಬಾರಿ ನಾವು ಯೋಚನೆ ಮಾಡ್ತೀವಿ, ನಮ್ಗೆ ಅವ್ರು ಈ ರೀತಿ ಅಂದರು, ನಮ್ಗೆ ಇನ್ನೊಬ್ರು ಈ ಥರ ಮಾತಾಡಿದ್ರು, ನಾವು ಯಾರು ನಮ್ಮವ್ರಂತ ತಿಳ್ಕೊಂಡಿದ್ವಿ, ಅವರು ನಮ್ಮ ನಂಬಿಕೆಗೆ ಕೊಳ್ಳಿ ಇಟ್ರು. ಯಾರು ನಾವು ನಮ್ಮವ್ರಂತ ತಿಳ್ಕೊಂಡಿದ್ವಿ, ಅವರು ನಮ್ಮ ನಂಬಿಕೆಗೆ ಮೋಸ ಮಾಡಿದ್ರು. ಲೈಫಲ್ಲಿ ಯಾರು ನಂಬೋದು? ಲೈಫನ್ನು ಯಾರಲ್ಲಿ ನಂಬೋದು ನಾನು? ನನ್ನ ಜೀವನ ಹೋಯ್ತು, ನನ್ನ ಲೈಫೇ ಕಳೆದು ಹೋಯ್ತು, ಅವ್ರು ಇದ್ದಿದ್ರೆ ನನ್ನ ಜೀವನ ಕಲರ್ಫುಲ್ ಆಗಿತ್ತು ಅಂತ ತುಂಬ ಯೋಚನೆ ಮಾಡ್ತೀವಿ. ಯಾಕೆ ಯೋಚನೆ ಮಾಡ್ತೀವಿ ಹೇಳಿ? ಆ ವ್ಯಕ್ತಿಗಳು ನಮ್ಮ ಲೈಫಲ್ಲಿ ಆ ರೀತಿ ಆಟ ಆಡಿ ಹೋಗಿರ್ತಾರೆ. ಆ್ಯಂಡ್ ಒಂದಂತೂ ಸತ್ಯ, ಯಾರು ಇರಲಿ ಯಾರು ಇಲ್ಲದೆ ಇರಲಿ, ನಮ್ಮ ಜೀವನ ನಡೆಯೋದಂತೂ ನಡೆಯುತ್ತೆ. ಯಾರಿಲ್ಲ ಅಂದರೂ ಕೂಡ ಜೀವನ ನಡೆಯುತ್ತೆ, ಯಾರಿಲ್ಲ ಇದ್ದರೂ ಕೂಡ ಜೀವನ ನಡೀತದೆ. ನಾವು ಯಾರನ್ನೂ ಕೂಡ ಡಿಪೆಂಡ್ ಆಗಿರಬಾರ್ದು ಲೈಫಲ್ಲಿ. ಆ್ಯಂಡ್ ಇನ್ನೊಂದು ಮಾತು ಹೇಳ್ತೀನಿ, ಅವರಿದ್ದರೆ ನಮ್ಮ ಜೀವನ ಹಾಗಿತ್ತು, ಇವರಿದ್ದರೆ ನಮ್ಮ ಲೈಫ್ ಈ ರೀತಿ ಆಗಿರುತ್ತೆ, ಅದೆಲ್ಲ ಸುಳ್ಳಾಯ್ತಾ? ಲೈಫಲ್ಲಿ ಮುಖ್ಯವಾಗಿ ನಮಗೆ ನಮ್ಮ ಮೇಲೆ ನಂಬಿಕೆ ಇರಬೇಕು. ಯಾರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ, ಇಲ್ಲ ಯಾರನ್ನು ನಂಬೋಕ್ಕಿಂತ ಮುಂಚೆ ಮೊದಲು ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಳ್ಬೇಕು. ಯಾಕಂದರೆ ಈ ಜೀವನ ನಿಮ್ಮದು. ಈ ಕ್ಷಣ ಇದ್ದವರು ಇನ್ನೊಂದು ಕ್ಷಣ ಇರ್ತೀವಿ ಅನ್ನೋ ಗ್ಯಾರಂಟಿ ಲೈಫ್ ನಮ್ದಲ್ಲ. ಅರ್ಥ ಆಯ್ತಾ? ನಾನು ಹೇಳೋದಿಷ್ಟೇ, ಇರುವಷ್ಟು ದಿನ ಎಲ್ರಿಗೂ ಒಳ್ಳೇದು ಮಾಡಿ, ಇರುವಷ್ಟು ದಿನ ಎಲ್ರಿಗೂ ಖುಷಿ ಪಡಿಸಿ, ಸಾಧ್ಯವಾದರೆ 4 ಜನರ ಮುಖದಲ್ಲಿ ನಗು ತರಿಸಿ. ದಯವಿಟ್ಟು ನಾನು ಹೇಳೋದಷ್ಟೇ, ಯಾರನ್ನು ನೋಯಿಸದಿರಿ. ಯಾಕಂದರೆ ನೀವು ಯಾವುದೇ ಒಂದು ವ್ಯಕ್ತಿನ ಎಷ್ಟು ಬಾರಿ ನೋಯಿಸಿ, ಆ ವ್ಯಕ್ತಿಗೆ ನೋವು ಮಾಡಿ, ಆ್ಯಂಡ್ ಒಂದಂತೂ ಸತ್ಯ, ಆ ವ್ಯಕ್ತಿ ಎಲ್ಲಾದರೂ ಬಹಳ ಕಣ್ಣೀರು ಹಾಕ್ಕೊಂಡು ದೇವ್ರ ಮುಂದೆ ನನ್ನ ಲೈಫು ಈ ರೀತಿ ಮಾಡಿಬಿಟ್ರು, ನನ್ನ ಜೀವನ ಹಾಳು ಮಾಡಿಬಿಟ್ರು ಅಂತ ದೇವ್ರ ಹತ್ರ ಕಣ್ಣೀರು ಹಾಕ್ಕೊಂಡು ನೀವೆಲ್ಲಾದರೂ ಆ ದೇವ್ರ ಹತ್ರ ಬೇಡ್ಕೊಂಡ್ರಿ ಅಂತ ತಿಳ್ಕೊಳ್ಳಿ, ನಮ್ಮ ಲೈಫ್ ಉದ್ಧಾರ ಆಗಲ್ಲ ಬಂಧುಗಳೇ. ಆ್ಯಂಡ್ ಇದೊಂದು ಸತ್ಯ, ನೇರವಾಗಿ ಮಾತಾಡ್ತೀನಿ. ಯಾಕಂದರೆ ನೊಂದ ಮನಸ್ಸಿನ ಕಣ್ಣೀರಿನ ಶಾಪ ಯಾವತ್ತೂ ಬಿಡಲ್ಲ. ಯಾರನ್ನೂ ಕೂಡ ನೋಯಿಸಬೇಡಿ. ಇರೋ ಚಿಕ್ಕ ಜೀವನ ನಮ್ಮದು. ನಾನು ಅದಕ್ಕೆ ಹೇಳೋದು, ಜೀವನ ಒಂದು ಗೋಣಿ ಚೀಲ ಇದ್ದಂತೆ. ಚಂದ ಬಿದ್ದಾಗ ಎಲ್ಲರೂ ತುಂಬುವರು, ಕಟ್ಟಿಟ್ಟು ಅಟ್ಟಕ್ಕೂ ಏರಿಸುವರು, ಅಲ್ಲಲ್ಲಿ ಹರಿದಾಗ ಮಾತ್ರ ಕಾಲಡಿಗೆ ಹಾಕುವರು. ಅಷ್ಟೇ. ಯಾರ ಬಗ್ಗೆನೂ ಮಾತಾಡಬೇಡಿ, ಯಾರನ್ನು ನೋಯಿಸಬೇಡಿ. ನಾನು ಮೊನ್ನೆ ಅಷ್ಟೇ ಹೇಳಿದೆ, ನಮ್ಮ ಜೀವನ ಒಂಥರ ಬಿಗ್ ಬಾಸ್ ಮನೆ ಇದ್ದಾಗ. ಇರೋರೆಲ್ಲರೂ ನಮ್ಮ ಮನೆಯವರೇ. ಒಂದು ಮನೆಯಲ್ಲಿ ಎಲ್ಲರೂ ಇರ್ತಾರೆ, ಬಟ್ ಯಾರೂ ಕೂಡ ನಮ್ಮವರಾಗಿರಲ್ಲ. ಈ ಕ್ಷಣ ಇದ್ದವರು ಏನೋ ಒಂದು ಟಾಸ್ಕ್ ಬಂತ ಅಂದ್ಕೊಳ್ಳೆ ಎತ್ತಿ ಬಿಸಾಕ್ಬಿಡ್ತಾರೆ, ನಮ್ಮನ್ನು ಮನೆಯಿಂದ ನೂಕ್ಬಿಡ್ತಾರೆ. ನಮ್ಮ ಲೈಫಲ್ಲೂ ಹಾಗೆ. ಯಾರು ನಾವು ನಮ್ಮವ್ರಂತ ಅಂದ್ಕೊಂಡಿರ್ತೀವಿ, ಇವರು ನಮ್ಮವರು ಅಂತ ನಾವು ಎಷ್ಟು ಹಚ್ಕೊಂಡಿರ್ತೀವಿ, ಅಂಥ ವ್ಯಕ್ತಿಯಿಂದಲೇ ಮನಸ್ಸಿಗೆ ತುಂಬ ನೋವಾಗ್ಬಿಡುತ್ತೆ ಬಂಧುಗಳೇ. ಅಷ್ಟೇ. ಯಾರನ್ನು ನಂಬಾರ್ದು. ನಾನು ತುಂಬ ಸಲ ಹೇಳ್ತಾ ಇರ್ತೀನಿ, ಲೈಫಲ್ಲಿ, ಜೀವನದಲ್ಲಿ ನಂಬಿಕೆ ನಮ್ಮ ಮೊದಲ ಶತ್ರು ಅಂತೆ. ಆ್ಯಂಡ್ ಅದಕ್ಕಿಂತ ಅಪಾಯ ಯಾವುದೂ ಇಲ್ಲ. ತುಟಿಗೆ ತುಪ್ಪ ಸವರಿ ಹಾಕೋ, ತುತ್ತಿಗೆ ವಿಷ ಹಾಕೋ ಜಗತ್ತು ಇದು. ಯಾಕೆ ಈ ಮಾತು ಹೇಳ್ತೀನಂದರೆ, ಯಾರನ್ನೂ ಕೂಡ ನಂಬೋಕ್ಕಾಗಲ್ಲ ಈ ಲೈಫಲ್ಲಿ. ಇರುವಷ್ಟು ದಿನ ಖುಷಿಯಾಗಿರಬೇಕು. ನಾನು ಅದೇ ಹೇಳೋದು, ಭಾವ ತುಂಬಿದ ಪದಗಳಿಗೆ ಜೀವ ತುಂಬುವುದಷ್ಟೇ ನನ್ನ ಕರ್ತವ್ಯ ಅಂತ. ಯಾರು ನಮ್ಮ ಬಗ್ಗೆ ಮಾತಾಡದೇ ಇರಲಿ, ನಮ್ಮ ಜೀವನ ನಡೆಯುತ್ತೆ, ನಡೆದೇ ಹೋಗುತ್ತೆ ಅಂತ. ಆ್ಯಂಡ್ ಒಂದಂತೂ ಖುಷಿ, ಎಷ್ಟು ಜನ ನನ್ನ ಮಾತುಗಳನ್ನು ಕೇಳ್ತೀರಾ, ನನಗಷ್ಟು ನೆಮ್ಮದಿ ಇದೆ. ಸೊ ನನ್ನ ಮಾತುಗಳಿಂದ ಒಂದಿಷ್ಟು ಜನ ಬದಲಾಗ್ತಿದ್ದಾರಂತ. ಆವಾಗಷ್ಟೇ ಒಂದು ಕಮೆಂಟ್ ಓದಿದೆ. ಆ ಕಮೆಂಟಿನ ಸಾಲುಗಳು ಈ ರೀತಿ ಬರೆದಿತ್ತು. ಯಾವ ರೀತಿ ಅಂದರೆ, ಸರ್ ನನಗೆ ಭಾಳ ಖುಷಿ ಆಗುತ್ತೆ, ನನ್ನ ಅಪ್ಪ ಅಮ್ಮನಿಗೆ ಓದೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಅವ್ರಿಗೆ ಮೊಬೈಲ್ ಅಂದ್ರೇ ಏನಂತ ಗೊತ್ತಿಲ್ಲ ಸರ್, ಮೊಬೈಲಲ್ಲಿ ವೀಡಿಯೋಸ್ ನೋಡೋದಂದರೆ ಗೊತ್ತಿಲ್ಲ. ಬಟ್ ನಿಮ್ಮ ವೀಡಿಯೋಸ್ಗಳನ್ನು ನೋಡಿದ ಬಳಿಕ ಪ್ರತಿನಿತ್ಯ ಹೇಳ್ತಾರೆ, AK ಶೆಟ್ಟಿ ನೋಡೋರು ವೀಡಿಯೋ ಹಾಕು, AK ಶೆಟ್ಟಿ ನೋಡೋರು ವೀಡಿಯೋ ಹಾಕು ಅಂತ. ಸೊ ಸಾಧ್ಯವಾದರೆ ಕಾಲ್ ಮಾಡಿ ಅಂತಲೇ ಕಮೆಂಟ್ ಹಾಕಿದರು.
ತಂದೆ ತಾಯಿಗೆ ಒಂದು ಹಾಯ್ ಅಂತಲೂ ಹೇಳಿ ಅಂತ ಹೇಳಿದರು. ಹಾಯ್ ಅವರಿಗೆ ನಮಸ್ತೆ. ಗೊತ್ತಿಲ್ಲ. ಎಲ್ಲರೂ ಚೆನ್ನಾಗಿರಬೇಕು. ನೋಡಿ, ನಾನು ಹೇಳೋದಿಷ್ಟೇ, ನನ್ನ ಮಾತುಗಳು ಚಿಕ್ಕವರಿಂದ ಹಿಡಿದು ದೊಡ್ಡವರಿಗೆ ಪ್ರೇರಣೆ ಆಗುತ್ತೆ, ಈ ಮಾತುಗಳಿಂದ ಸ್ಫೂರ್ತಿ ತುಂಬುತ್ತೆ ಅನ್ನೋದಾದರೆ ಇಂತಹ ಒಂದು ವಿಡಿಯೋ ಅಲ್ಲ, ಇಂತಹ ಸಾವಿರಾರು ವಿಡಿಯೋಗಳನ್ನು ಮಾಡಲಿಕ್ಕೆ ನಾನು ಯಾವಾಗಲೂ ಸಿದ್ಧ. ನನ್ನ ಕಂಟೆಂಟ್ ಆ ರೀತಿ ಇದೆ ಬಂಧುಗಳೇ. ಯಾಕೆ ಹೇಳಿ, ನೊಂದ ಮನೆ ಅಂಗಳದಿ ನಲಿವಿನ ಮಲ್ಲಿಗೆಯನ್ನು ಅರಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ಪ್ರಯತ್ನ ನಿರಂತರವಾಗಿ ಸಾಗ್ತಾ ಇರುತ್ತೆ.